ಹೆಲೋ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಮೇಘ್ನಾ. ಪ್ರೆಗ್ನೆನ್ಸಿಯಲ್ಲಿ ಎಂಥ ಲಕ್ಷಣಗಳನ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈವೊಂದು ಪ್ರೆಗ್ನೆನ್ಸಿ ಅನ್ನೋದು ಒಂದು ಬ್ಯೂಟಿಫುಲ್ ಆದಂತಹ ಜರ್ನಿ. ನಮ್ಮ ಬಾಡಿಯಲ್ಲಿ ಎಷ್ಟೊಂದು ಚೇಂಜಸ್ ಆಗ್ತಾ ಇರುತ್ತೆ. ಅದರಲ್ಲಿ ಎಂಥ ಚೇಂಜಸ್ನ ನಾವು ಎಂಜಾಯ್ ಮಾಡಬೇಕು, ಎಂಥ ಚೇಂಜಸ್ನ ನಾವು ನೆಗ್ಲೆಕ್ಟ್ ಮಾಡಲಾರ್ದಂಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲನೇದಾಗಿ ಬ್ಲೀಡಿಂಗ್. ಪ್ರೆಗ್ನೆಂಟ್ಗೆ ಯಾವಾಗಲೇ ಆದರೂ ಬ್ಲೀಡಿಂಗು ಅಥವಾ ಸ್ಪಾಟಿಂಗ್ ಆಯಿತು ಅಂತ ಅಂದರೆ ಇಮ್ಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಇಟ್ ಈಸ್ ಅ ವೆರಿ ಡೇಂಜರ್ ಸೈನ್. ಎರಡನೇದಾಗಿ ಸೀವಿಯರ್ ಹೊಟ್ಟೆ ನೋವು, ಸಡನ್ನಾಗಿ ಹೊಟ್ಟೆ ನೋವು ಬರೋದು, ಇಲ್ಲ ಅಂತಂದರೆ ತುಂಬ ಅತಿಯಾದ ಹೊಟ್ಟೆ ನೋವು ಬಂದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಮೂರನೇದಾಗಿ ಲೀಕಿಂಗ್ ಅಂತ ಹೇಳ್ತೀವಿ. ಅದು ನೀರು ಕೆಳಗಡೆಯಿಂದ ವಾಟರ್ ಬ್ರೇಕ್ ಅಂತ ಏನು ಹೇಳ್ತೀವಲ್ಲ, ನಾವು ನೀರು ಸೋರ್ತಿದೆ ಅಂತ ಅಂದಾಗ ಇಮ್ಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ನೀರು ಬೇಬಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಡಾಕ್ಟರ್ನ ಇಮ್ಮಿಡಿಯೇಟಾಗಿ ಕನ್ಸಲ್ಟ್ ಮಾಡಬೇಕು. ನಾಲ್ಕನೇದಾಗಿ ಸಡನ್ನಾಗಿ ನಮ್ಮ ಬಾಡಿಯಲ್ಲಿ ಫುಲ್ ಸ್ವೆಲ್ಲಿಂಗ್ ಬರೋದು, ನಮ್ಮ ಮುಖ ಬಾವು ಬರೋದಾಗಲಿ, ಫುಲ್ ಬಾಡಿ ಬಾವು ಬರೋದಾಗಲಿ, ಇಲ್ಲಾಂದರೆ ಸಡನ್ನಾಗಿ ಕಾಲು ಬಾವು ಬರೋದು, ಇದೆಲ್ಲ ಯೂಶ್ವಲಿ ತುಂಬ BP ಜಾಸ್ತಿ ಆದಾಗ, ಇಲ್ಲ ಅಂತಂದರೆ ಕಿಡ್ನಿ ತೊಂದರೆಗಳಿದ್ದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಐದನೇದಾಗಿ ನಮಗೆ ತಲೆನೋವು ಬರ್ತಿದೆ ಅಂತ ಎಷ್ಟೊಂದು ಜನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಹೆಡ್ಡೇಕ್ ಕೂಡ ಒಂದು ಇಂಪಾರ್ಟೆಂಟ್ ಆದಂತಹ ಲಕ್ಷಣ. BP ಜಾಸ್ತಿ ಆದಾಗ ಮೋಸ್ಟ್ ಕಾಮನ್ ಆಗಿ ಪ್ರೆಗ್ನೆನ್ಸಿಗೆ ತಲೆನೋವು ಬರೋದು, ಕಣ್ಣು ಮಸುಕು ಕಾಣೋದು, ಸಡನ್ ಬಾಡಿ ಸ್ವೆಲ್ಲಿಂಗ್ ಆಗೋದು, ಇದೆಲ್ಲನೂ ಡೇಂಜರ್ ಸೈನ್ಸ್ ಪ್ರೆಗ್ನೆನ್ಸಿಯಲ್ಲಿ. ಮತ್ತು ಆರನೇದಾಗಿ ಸಡನ್ನಾಗಿ ಹೈ ಫೀವರ್, ಲೈಕ್ ಫೀವರ್ 100 ಡಿಗ್ರಿ ಫ್ಯಾರನ್ಹೈಟ್ಗಿನ್ನ ಜಾಸ್ತಿ ಇತ್ತು ಅಂದಾಗ ಇಮ್ಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಅಲ್ಲಿ ಇನ್ಫೆಕ್ಷನ್ ಇರೋ ಚಾನ್ಸಸ್ ತುಂಬ ಇರುತ್ತೆ. ನಿಮಗಷ್ಟೇ ಅಲ್ಲ, ಮಗು ಕೂಡ ಫೀವರ್ ಇನ್ಫೆಕ್ಷನ್ ಆಗಿರೋ ರಿಸ್ಕ್ ತುಂಬ ಇರುತ್ತೆ. ಹಾಗಾಗಿ ಡಾಕ್ಟರ್ನ ಇಮ್ಮಿಡಿಯೇಟಾಗಿ ಕನ್ಸಲ್ಟ್ ಮಾಡಬೇಕು. ಬೇಬಿ ಮೂಮೆಂಟ್ಸ್ ಎಲ್ಲ ಕರೆಕ್ಟಾಗಿ ನೋಡ್ಕೋಬೇಕು. ಬೇಬಿ ಮೂಮೆಂಟ್ಸ್ ಮಿನಿಮಮ್ 10 ಇರಬೇಕು. 10ಗಿಂತ ಜಾಸ್ತಿ ಇತ್ತು ಅಂದರೆ ಇಟ್ಸ್ ಎ ಗುಡ್ ಸೈನ್. ಸ್ಟೇ ಸೇಫ್. 10, 12, 10ಕ್ಕಿಂತ ಕಡಿಮೆ ಇತ್ತು ಅಂತ ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಬೇಬಿ ಮೂಮೆಂಟ್ಸ್ ಇಲ್ಲ ಅಂದರೆ ಕಡಿಮೆ ಮೂಮೆಂಟ್ಸ್ ಇದೆ ಅಂತ ಅಂದಾಗ ಡಾಕ್ಟರ್ನ ಇಮಿಡಿಯೇಟಾಗಿ ಕನ್ಸಲ್ಟ್ ಮಾಡಬೇಕು. ಸೊ ಈ 7 ಲಕ್ಷಣಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಈ ಪ್ರೆಗ್ನೆನ್ಸಿ ಅನ್ನೋ ಜರ್ನಿನ ಬ್ಯೂಟಿಫುಲ್ ಆಗಿ ಎಂಜಾಯ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಸ್ಟೇ ಸೇಫ್, ಸ್ಟೇ ಹೆಲ್ದಿ.